ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ ಸಮರ್ಥ ಜೈಲಲ್ಲಿ ಕೂತಿದ್ರೆ ಇವ್ರಿಗೇನ್ ಸಂಕಟ? ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರೋರ್ ತರ ಆಡ್ತಿದ್ದಾರೆ. ಇವ್ರು ಯಾರಿಗೂ ನಿಧಿ ಬಗ್ಗೆ ಮಾತ್ರ ಯೋಚನೆ ಇಲ್ಲ. ಅವನನ್ನ ಬಿಡಿಸ್ಬೇಕು ಅಂತಾನೆ ತಲೆ ಕೆಡಿಸ್ಕೊಂಡಿದ್ದಾರೆ. ಅಭಿ ಅಭಿ ಇಷ್ಟೊಂದು ಹಠ ಮಾಡಬೇಡಿ, ತಿಂಡಿತೀನಿ. ಇಲ್ಲಪ್ಪ, ಅಭಿ ಹೇಳ್ತಿರೋದು ಸರಿಯಾಗಿದೆ. ಇದನ್ನ ಹರಕೆ ಅಂತನಾದ್ರೂ ಅನ್ಕೊಳ್ಳಿ, ಅಥವಾ ಆ ದೇವಿಗೆ ನಾವು ಹಾಕ್ತಿರೋ ಸವಾಲು ಅಂತನಾದ್ರೂ ಅನ್ಕೊಳ್ಳಿ. ಸಮರ್ಥ ಆಚೆ ಬರೋವರೆಗೂ ನಾವು ಊಟ ಮಾಡಲ್ಲ. ಅಟ್ಲೀಸ್ಟ್ ಅವ್ನು ಆಚೆ ಬರೋದಕ್ಕೆ ಒಂದು ಸುಳಿವಾದ್ರೂ ಸಿಗ್ಬೇಕು. ಇನ್ಸ್ಪೆಕ್ಟ್ರು ಕಾಲ್ ಮಾಡ್ತಿದ್ದಾರೆ, ನಿಮಿಷ. ಹೇಳಿ ಸರ್. ಹೌದಾ, ಸರಿ, ನಾನು ಈಗಲೇ ಬರ್ತೀನಿ. ಬ್ರೋ ಏನು ಹೇಳಿದ್ರು? ಒಂದು ಗುಡ್ ನ್ಯೂಸ್ ಇದೆ. ಅವತ್ತು ರಾತ್ರಿ ಕಾರ್ ಆಕ್ಸಿಡೆಂಟ್ ಆದಾಗ ಅಲ್ಲಿ ಇನ್ನೊಂದು ಕಾರು ಓಡಾಡಿತ್ತು. ಅದ್ರ ಟೈರ್ ಮಾರ್ಕ್ಸು ಸಿಕ್ಕಿತ್ತು. ಈಗ CCTV ಫುಟೇಜ್ ಸಿಕ್ಕಿದೆಯಂತೆ. ಇನ್ಸ್ಪೆಕ್ಟರ್ ಈಗಲೇ ಬರೋಕ್ಕೆ ಹೇಳಿದ್ದಾರೆ. ಅಭಿ ನೀನು ಸ್ಟೇಷನ್ಗೆ ಹೋಗಿ ಮಾತಾಡ್ಕೊಂಡು ಬಾ. ಅಭಿ ನೀನು ಲಾಯರ್ ಹತ್ರ ಹೋಗಿ ಮಾತಾಡಿ ಈ ವಿಷಯನ ಡಿಸ್ಕಸ್ ಮಾಡು. ಸ್ವಲ್ಪ ಏನಾದ್ರು ತಿನ್ಕೊಂಡು ಹೋಗ್ರಪ್ಪ, ಹಾಗೆ ಹಶುಕೊಂಡು ಹೋಗ್ಬೇಡಿ. ಇಲ್ಲ ಅಮ್ಮ, ಈಗ ತಡ ಮಾಡೋದು ಒಳ್ಳೇದಲ್ಲ. ನಾವು ಬೇಗ ಹೋಗಿ ಬಂದ್ಬಿಡ್ತೀವಿ. ಇವತ್ತಿಂದ ನಾನು ಉಪವಾಸ ಇದ್ದು ಸಾಯ್ಬೇಕು. CCTV ಫುಟೇಜಲ್ಲಿ ಅಲ್ಲಿ ಬೇರೆ ಕಾರ್ ಓಡಾಡಿದೆ ಅಂತ ಗೊತ್ತಾಗಿ ಆ ಕಾರಿಂದನೇ ಆಕ್ಸಿಡೆಂಟ್ ಆಗಿದೆ ಅಂತ ಪ್ರೂವ್ ಆದರೆ ನಿಧಿಗೆ ಶಿಕ್ಷೆ ಆಗಲ್ಲ. ಸಮರ್ಥ ಕೂಡ ಆಚೆ ಬರ್ತಾನೆ. ನಿಜವಾಗಿ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗುತ್ತೆ. ತಾತ ಏನಿದೆಲ್ಲ ಇವ್ರು ಹೇಳ್ತಾ ಇರೋದು? ಹೌದು ಸೊಗ್ರಾಡಿ, ಅದೆಲ್ಲ ನಿಜ. ಮದುವೆ ವಯಸ್ಸಿಗೆ ಬಂದಿರೋ ಹೆಣ್ಣುಮಗಳು, ಅದರಲ್ಲೂ ಆ ಹೊತ್ತೆ ಮದುವೆ ಆಗಬೇಕಾಗಿರೋ ಹೆಣ್ಣು ಮಗಳಿಗೆ ಶಿಕ್ಷೆ ಆಗತ್ತೆ ಅನ್ನೋದನ್ನು ತಪ್ಪಿಸೋದಕ್ಕೋಸ್ಕರ ತಾನು ಮಾಡದಿರೋ ಅಪರಾಧನ ಸಮರ್ಥ ತನ್ನ ಮೇಲೆ ಹಾಕ್ಕೊಂಡ. ತನ್ನ ಮಗನಿಗೆ ಶಿಕ್ಷೆ ಆದರೂ ಚಿಂತೆ ಇಲ್ಲ, ಒಂದು ಹೆಣ್ಣು ಮಗಳ ಜೀವನ ಉಳಿಸ್ತಾ ಇದ್ದಾನೆ ಅನ್ನೋ ಕಾರಣಕ್ಕೆ ಅವನು ತನ್ನ ಮೇಲೆ ತಪ್ಪು ಹಾಕ್ಕೊಂಡ. ಅಂದರೆ ಆ ನಿರ್ಧಾರನ ಅರ್ಥ ಮಾಡಿಕೊಂಡ ತುಳಸಿ ಅದನ್ನು ಒಪ್ಪಿಕೋತಾಳೆ. ಈಗ ನೀನೇ ಹೇಳು ಸೌಲಾಗಿ, ಒಂದು ವೇಳೆ ನೀನೇ ಏನಾದರೂ ತುಳಸಿ ಜಾಗದಲ್ಲಿದ್ದಿದ್ರೆ ಇನ್ನೊಂದು ಹೆಣ್ಣಿಗೆ ಶಿಕ್ಷೆ ಆಗೋದಕ್ಕೆ ಬಿಟ್ಟು ಬಿಡ್ತಿದ್ಯಾ? ಹೇಳು ಹೇಳು ಸೊಗಲಾಗಿ. ಪುಟ್ಟ, ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಮಾವ, ಏನಾಯ್ತು ಮಾವ? ಯಾಕೆ ಇವಳು ಇಷ್ಟೊಂದು ಅಳ್ತಾ ಇದ್ದಾಳೆ? ಮಾಧವ್ ಅವರೇ, ಮಹೇಶ್ ಅವರೇ ಏನ್ ಹೇಳಿದ್ರಿ? ಇವಳು ಯಾಕೆ ಇಷ್ಟ ಅಳ್ತಾ ಇದ್ದಾಳೆ? ಪುಟ್ಟ, ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮ. ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿಮ್ಮ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡ್ಬಿಟ್ಟಿದ್ದೀನಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಮ್ಮ, ಕ್ಷಮಿಸ್ಬಿಡಿ. ಹೇಳು ಹೇಳು ಪುಟ್ಟ, ಹೇಳು. ಕೂತ್ಕೋ ಬಾ, ಕೂತ್ಕೋ. ಏನ್ ಪುಟ್ಟ ಇದೆಲ್ಲ? ನೀನ್ ನನ್ನನ್ನು ಕ್ಷಮೆ ಕೇಳೋದಾ? ನಿಜ ಹೇಳ್ಬೇಕು ಅಂದ್ರೆ ನಾನು ನಿನ್ನನ್ನು ಕ್ಷಮೆ ಕೇಳಬೇಕು. ಸಮಾಧಾನ ಮಾಡ್ಕೋ. ನಿನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅದೇ ರೀತಿ ಮಾಡ್ತಿದ್ರು. ನಿನಗೆ ಪಾಪು ಎಷ್ಟು ಮುಖ್ಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಆಗ ಅವನ ನಿರ್ಧಾರಕ್ಕೆ ನಾನು ಬೆಂಬಲವಾಗಿ ನಿಲ್ಬೇಕಾಗಿತ್ತು. ನನಗೆ ಬೇರೆ ದಾರಿನೇ ಇರಲಿಲ್ಲ. ನನಗೆ ಗೊತ್ತಮ್ಮ, ಇಷ್ಟು ವರ್ಷ ನಿಮ್ಮ ಜೊತೆಲಿದ್ದು ನೀವೇನು ಅಂತ ಗೊತ್ತಿದ್ದು
ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬಿಟ್ಟೆ. ಈಗಲೂ ನಾನು ಮಾತಾಡಿದ್ದೆಲ್ಲ ನೆನ್ಸ್ಕೊಂಡ್ರೆ ನನ್ನ ಮೇಲೆ ನನಗೆ ಕೋಪ ಬರುತ್ತೆ. ಅಷ್ಟಾದ್ರೂ ನೀವು ನನ್ನ ಕಣ್ಣೀರು ಒರ್ಸಕ್ ಬಂದಿದ್ರಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮ. ಆಗಿದ್ದಾಯ್ತು. ಇದರಲ್ಲಿ ನಿಮ್ಮಿಬ್ಬರು ತಪ್ಪು ಇಲ್ಲ. ನೀವಿಬ್ಬರು ಇಂಥ ಪರಿಸ್ಥಿತಿಲಿ ಹೇಗೆ ನಡ್ಕೋಬೇಕೋ ಹಾಗೆ ನಡ್ಕೊಂಡಿದ್ದೀರ. ಗಂಡನ್ನ ಉಳಿಸ್ಕೊಳ್ಳೋದಕ್ಕೆ ನೀನು ಹೋರಾಟ ಮಾಡಿದೀಯ. ಮಗಳನ್ನ ಕಾಪಾಡಿಕೊಂಡು ಮಗನ್ನೂ ಉಳಿಸ್ಕೊಳ್ಬೇಕು ಅಂತ ತುಳಸಿಯವ್ರು ಹೋರಾಟ ಮಾಡ್ತಿದ್ದಾರೆ. ಇದರಲ್ಲಿ ಪರಿಸ್ಥಿತಿ ನಮ್ಮ ಪರವಾಗಿಲ್ಲ ಅಷ್ಟೇ. ಅಷ್ಟಕ್ಕೂ ಅದಕ್ಕೆ ನಾ ಅಪಾರ್ಥ ಮಾಡ್ಕೊಂಡಿದ್ದು ನೀನೊಬ್ಬಳೇ ಅಲ್ಲ. ನಾವು ಅದಕ್ಕೆ ಯಾಕೆ ಸಮರ್ಥ ಪರವಾಗಿ ಸಾಕ್ಷಿ ಹೇಳ್ತಿಲ್ಲ ಅಂತ ಅವ್ರ ಮೇಲೆ ಬೇಸರ ಮಾಡ್ಕೊಂಡಿದ್ವಿ. ಅದಕ್ಕೆ ನಮ್ಮ ಪಾಲಿಗೆ ದೇವತೆ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಆಗಿದ್ದೆಲ್ಲ ಆಗೋಯ್ತು. ಈಗ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡಬೇಕಾಗಿರೋದು ನಮ್ಮ ಮೊಮ್ಮಕ್ಕಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ. ನಾವು ಏನೇ ನಿರ್ಧಾರ ತಗೊಂಡ್ರೂ ಜೊತೆಯಾಗಿ ನಿಂತು ನಿರ್ಧಾರ ತಗೋಬೇಕು. ಹೌದಮ್ಮ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇದೆಲ್ಲ ಆಗೋಗಿದೆ. ಹಾಗಂತ ಅವಳಿಗೆ ಶಿಕ್ಷೆ ಆಗೋದನ್ನ ನನ್ನ ಮನಸ್ಸು ಸಹಿಸ್ಕೊಳ್ಳಲ್ಲ. ಇದರಲ್ಲಿ ನಿಧಿದು ತಪ್ಪಿದೆ ಅಂತ ನಮಗೂ ಅನ್ನಿಸ್ತಿಲ್ಲ. ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮತ್ತೆ ಶುರು ಮಾಡಿದ್ದಾರೆ. ಆ ಜಾಗದಲ್ಲಿ ಬೇರೆ ಯಾವುದೋ ಇನ್ನೊಂದು ಕಾರ್ ಓಡಾಡಿದೆ, ಅದರ ಟೈರ್ ಮಾರ್ಕ್ ಸಿಕ್ಕಿದೆ. ಇದೆಲ್ಲ ನಿಮಗೂ ಗೊತ್ತಿದೆ. ನನಗೆ ಯಾಕೋ ಈ ಆಕ್ಸಿಡೆಂಟನ್ನು ಬೇರೆ ಯಾರೋ ಮಾಡಿ ಆ ತಪ್ಪನ್ನು ನಿಧಿ ಮೇಲೆ ಬರೋ ಹಾಗೆ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಏನೇ ಆದರೂ ತಂಗಿನ ಉಳಿಸೋದಕ್ಕೆ ಸಮರ್ಥ ಕಂಬಿ ಹಿಂದೆ ಇದ್ದಾನೆ. ಒಡ ಹುಡ್ತೇ ಇದ್ದರೂ ತಂಗಿನ ಉಳಿಸ್ಕೊಳ್ಳೋ ಅಣ್ಣ ಅವನಾಗ್ಬಿಟ್ಟ. ಅವನ ಬಗ್ಗೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ಆ ದೇವರು ಒಳ್ಳೆಯವರಿಗೆ ಒಳ್ಳೆಯದನ್ನೇ ಮಾಡ್ತಾನೆ. ಅವನು ಹೇಗೆ ತಂಗಿನ ಕಾಪಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಮಾಡಿದ್ನೋ, ಈಗ ಅವನನ್ನು ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಲ್ವಾ ಅಣ್ಣ? ಸಮರ್ಥ ಖಂಡಿತ ಆಚೆ ಬರ್ತಾನೆ. ನಿಧಿಗೂ ಶಿಕ್ಷೆ ಆಗಲ್ಲ. ಅಲ್ಲಿ ಬೇರೆ ಯಾವುದೋ ಒಂದು ಕಾರು ಓಡಾಡಿದೆ ಅಂತಂದರೆ ಪೊಲೀಸ್ ಇನ್ವೆಸ್ಟಿಗೇಷನಿಂದ ಸತ್ಯ ಗೊತ್ತಾಗೇ ಆಗುತ್ತೆ. CCTV ಫೋಟೋಸು ಅವ್ರಿಗೆ ಸಿಕ್ಕಿದೆ. ಯಾವುದಕ್ಕೂ ಆದಷ್ಟು ಬೇಗ ಸತ್ಯ ಗೊತ್ತಾಗಬೇಕು, ಎಲ್ಲ ತಿಳಿ ಆಗಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.